ನಮಸ್ತೆ ನನ್ನ ಬಾಂಧವರೇ, ನನ್ನ ಚಿನ್ಮಯಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಾ ಇರುವಂಥದ್ದು ಈ ಕಾಮಾಲೆ ರೋಗ ಅಂದರೆ ಜಾಂಡೀಸು. ಭಾಳ ಜನ ಜಾಂಡೀಸ್ಗೆ ಅದು ಯಾಕೆ ಮೀರೋಯ್ತು ಅಂದರೆ ಜೀವಕ್ಕೆ ತೊಂದರೆ ಇರುತ್ತೆ. ಹಾಗಾಗಿ ಅದು ನಮ್ಮ ಮನೇಲೆ ಯಾವ ರೀತಿ ಮಾಡ್ಕೋಬೋದು, ಹೆಂಗೆ ಮಾಡ್ಕೋಬೋದು, ಯಾಕೆ ಎಲ್ಲರೂ ಯಾವ ಸಮಯಕ್ಕೆ ಹೆಂಗಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಆ ಸಮಯ ಬಿಟ್ಟು ಸಮಯದಲ್ಲಿ ಯಾವುದೋ ಒಂದು ಇದರಲ್ಲಿ ಬಂದಾಗ ನೀವು ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಹೋಗೋದೇ ಆಗಲಿ, ಬೇರೆ ಔಷಧಿ ಕೊಡಿಸೋದೇ ಆಗಲಿ ಆಗಲ್ಲ. ಆಗ ಜೀವ ಏರುಪೇರು ಆಗಿಬಿಡುತ್ತೆ. ಅಂತಾದಾಗ ಅರ್ಜೆಂಟಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು, ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಾವು ನೋಡೋಣ. ಏಕೆ ಪ್ರತಿಯೊಂದೂ ನಾವು ವೈದ್ಯರ ಹತ್ರನೇ ಹೋಗಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋದು ಸ್ವಲ್ಪ ಇದಿರುತ್ತೆ. ಆದರೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ನಮ್ಮ ಮನೇಲೇ ನಾವು ಖರ್ಚು ಇಲ್ಲದೆ ಮಾಡ್ಕೊಳ್ಳೋವಂಥದ್ದಿಂದ, ಯಂತ್ರದಿಂದ ಆಗ್ಬೋದು, ತಂತ್ರದಿಂದ ಆಗ್ಬೋದು, ಮಂತ್ರದಿಂದ ಆಗ್ಬೋದು, ಮಾಡ್ಕೋಬೋದು. ಅದೇ ರೀತಿ ಇದನ್ನು ಬೇರೆಯವರು ಕೂಡ ನೀವು ಮಾಡಿದಾಗ ಅದು ಕೂಡ ಒಂದು ಒಳ್ಳೆ ನಿಮಗೆ ಒಂದು ಇದನ್ನು ಯಾವ ರೀತಿ ಹೆಂಗೆ ಅಂತ ನೋಡೋಣ. ಇದನ್ನು ಒಂದು ಒಳ್ಳೆಯ ದಿವಸದಲ್ಲಿ ಈ ಮಂತ್ರ ಏನು ನಾನು ಕೊಟ್ಟಿದ್ದೀನಿ ಅದನ್ನು ನೀವು ಸಿದ್ಧಿ ಮಾಡ್ಕೋಬೇಕು. ಅದು ಎಷ್ಟಾದರೂ ಮಾಡ್ಕೊಳ್ಳಿ, ಅದು 108 ಮಾಡಿ ಅಥವಾ 1008 ಮಾಡ್ಕೊಳ್ಳಿ. ಅದು ನಿಮ್ಮ ಒಂದು ಶಕ್ತಿಗೆ ಮೀರಿದ್ದು. ಮಿನಿಮಮ್ ಅಂದರೂ 108 ಅಂತೂ ಕಂಪಲ್ಸರಿ ಹೇಳಬೇಕಾಗುತ್ತೆ. ಆ ರೀತಿ 108 ಅದನ್ನು ಹೇಳಿ ಸಿದ್ಧಿ ಮಾಡಿಕೊಂಡು ತದನಂತರ ಇದನ್ನು ನೀವು ಯಾವುದಾದ್ರೂ ಒಂದು ಈಗ ಅಮಾವಾಸ್ಯೆ ಅಥವಾ ಗ್ರಹಣ ಕಾಲಗಳಲ್ಲಾದರೆ 108 ಸಾರಿ ಹೇಳ್ಕೊಬೇಕಾಗತ್ತೆ. ಇಲ್ಲ ಮಾಮೂಲಿಯಾಗಿ ಅಮಾವಾಸ್ಯೆಯಲ್ಲೋ ಅಥವಾ ಭಾನುವಾರ ಗುರುವಾರಗಳಲ್ಲಿ ನಾವು ಹೇಳ್ಕೊಳ್ತೀವಿ ಅಂದರೆ 1,00,000 ಬಾರಿ ಕೂಡ 1,00,000 ಬಾರಿ ಇದನ್ನು ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು. ತದನಂತರ ಬರೀ 108 ಹೇಳಿದ್ರೆ ಸಾಕಾಗುತ್ತೆ. ನೀವು ಯಾವುದಾದ್ರು ಒಬ್ಬರಿಗೆ ವೈದ್ಯ ಮಾಡಬೇಕು ಅಂದಾಗ 108 ಹೇಳಿದ್ರೆ ಸಾಕಾಗುತ್ತೆ. ಇದನ್ನು ಯಾರು ಈ ಒಂದು ಜಾಂಡೀಸ್ ಅಥವಾ ಹಳದಿ ಕಾಮಾಲೆ ರೋಗ ಅಂತ ಏನು ಹೇಳ್ತೀವಿ, ಕಾಮಾಲೆ ರೋಗ ಅವ್ರಿಗಿದೆಯೋ ಅವರ ಹೆಸರಿನಲ್ಲಿ ಒಂದು ಸಣ್ಣ ಬಟ್ಲು ತೊಗೋಬೇಕು. ಅದರೊಳಗೆ ಒಂದು ಹಾಲು ಹಾಕ್ಕೋಬೇಕು. ಯಾವ ಹಾಲಾದರೂ ಪರವಾಗಿಲ್ಲ, ಹಸಿನ ಹಾಲು ಇಲ್ಲಿ ಶ್ರೇಷ್ಠ ಅಂತ ಬಂದಿರುತ್ತೆ. ಅಲ್ಲಿ ಒಂದು ಹಸುವಿನ ಹಾಲಿನಲ್ಲಿ ಒಂದು ಬಟ್ಲಲ್ಲಿ ಹಾಲಿಕ್ಕೊಂಡು ಅದಕ್ಕೆ ಈ ನೆಲ್ಲಿಕಾಯಿ ರಸನ ಹಾಕಬೇಕು. ನೆಲ್ಲಿಕಾಯಿ ರಸ ಎಲ್ಲ ಚೆನ್ನಾಗಿ ಕುಟ್ಬೋದು ಅಲ್ವಾ, ನೀವು ಏನಾದ್ರು ಒಂದು ಇದರಲ್ಲಿ ಮಾಡಿ ಆ ರಸ ಒಟ್ಟಲ್ಲಿ ಬರಬೇಕು. ನಿಮಗೆ ಒಂದು ಕಬ್ಬಿಣದಲ್ಲಿ ಯಾವುದೇ ರೀತಿ ಹಾಕಿ ಕುಟ್ಟಬಾರ್ದು, ಮಿಕ್ಸಿಲಿ ಹಾಕಿ ಕೂಡ ಅದನ್ನು ಇದು ಮಾಡಬಾರ್ದು. ಒಂದು ಬೇರೆ ರೀತಿ ನೀವು ಈ ಒಳಕಲ್ಲು ಅಂತ ಹೇಳ್ತೀವಿ ನೋಡಿ, ಅದರೊಳಗೆ ಹಾಕಿ ಕಲ್ಲಲ್ಲಿ ಚೆನ್ನಾಗಿ ಚೆಚ್ಚಿಬಿಟ್ರೆ ಅದು ಆಮೇಲೆ ರಸ ಹಿಂಡಿದ್ರೆ ರಸ ಬರುತ್ತೆ. ಅದನ್ನು ಆ ಒಂದು ಹಾಲಿಗೆ ಈ ರಸನ ಹಿಂಡಿಬಿಟ್ಟು ಈ ಒಂದು ಏನು ನೀವು ಮಂತ್ರನ 1,00,000 ಹೇಳಿ ಸಿದ್ಧಿ ಮಾಡ್ಕೊಂಡಿರ್ತೀರಲ್ವ, ಆ ಮಂತ್ರನ ಈ ಒಂದು ನೆಲ್ಲಿಕಾಯಿ ರಸಕ್ಕೆ ಅಭಿಮಂತ್ರಿಸ್ಬಿಡಬೇಕು. ಮಂತ್ರಿಸಿ ಅವ್ರಿಗೆ ಕುಡಿಯೋಕ್ಕೆ ಕೊಟ್ಟಾಗ ಈ ಕಾಮಾಲೆ ರೋಗ ಏನಿರುತ್ತೆ ಅದು ದಿನಕ್ಕೆ ಕಮ್ಮಿ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಏನು ಮಾಡಬೇಕು, ಈ ಒಂದು ಶುದ್ಧವಾದ ನೀರಿಗೆ ಅಂತ ನೀವು ಕುಡಿಯೋವಂಥ ಶುದ್ಧವಾದ ನೀರಿಗೆ ಒಂದು ಹೊಸ್ದಾಗಿ ತೊಗೋಬೇಕು. ಒಂದು ಸೂಜಿ, ನಾವು ಬಟ್ಟೆ ಹೊಲಿತೀವಲ್ವ ಆ ರೀತಿ ಸೂಜಿ ಹೊಸ್ದಾಗಿ ತೊಗೊಂಬರ್ಬೇಕು. ಮನೇಲಿರೋ ಹಳೆಯದನ್ನೆಲ್ಲ ಬಳಸಬಾರ್ದು. ಸೂಜಿ ತಂದು ತೆಗೆದುಕೊಂಡು ಅದನ್ನು 21 ಸಾರಿ ಮುಖದಿಂದ ಇಳೆ ತೆಗಿಬೇಕು. ಈ ಮಂತ್ರ ಹೇಳ್ಕೊಂಡು ಇದನ್ನು ಇಳೆ ತೆಗೆದು ನೀರಿನಲ್ಲಿ ಹಾಕಬೇಕು. ಅಂದರೆ ಬೇರೆ ನೀರು ಇಟ್ಕೋಬೇಕು, ಆ ನೀರಿನಲ್ಲಿ ಅದನ್ನು ಹಾಕಬೇಕು. ಅದೇ ರೀತಿ ತಲೆಯ ಮೇಲೆ ಕೂಡ ಕೈ ಇಟ್ಟು 7 ಬಾರಿ ಮಂತ್ರ ಜಪಿಸಿ 7 ಸಲ ಇವರು ಕೈಯಿಂದ ಇಳೆ ತೆಗೆದು ತಲೆಯಿಂದ ನೀರಿಗೆ ಪಾತ್ರೆಗೆ ಸ್ವಾಹ ಎಂದು ತೋರಿಸ್ಬೇಕು. ಒಂದು ಪಾತ್ರೆ ನೀರು ಇಟ್ಕೋಬೇಕು. ಆ ನೀರು ಇಟ್ಕೊಂಡು ನೀವು 7 ಸಲ ಕೈಯಿಂದ ಇಳೆ ತೆಗೆಯೋದು ಮತ್ತು ತಲೆಯಿಂದ ನೀರಿಗೆ ಇಳೆ ತೆಗೆದು ಪಾತ್ರೆಗೆ ಸ್ವಾಹ ಅಂತ ತೋರಿಸ್ಬೇಕು. ಹೀಗೆ ನೀವು 3 ದಿನ ಅಥವಾ 7 ದಿನಗಳು ಅಥವಾ 21 ದಿನಗಳು ಆ ರೀತಿ ಮಾಡ್ತಾ ಬಂದರೆ ಏನಿದೆ ಈ ಕಾಮಾಲೆ ಅಥವಾ ಜಾಂಡೀಸ್ ಅಂತ ಹೇಳ್ತೇವೆ ಅದು ದಿನಕ್ಕೆ ಇಳಿತಾ ಬರುತ್ತೆ. ಇವಾಗ ಯಾಕೆ ನಿಮಗೆ 3 ದಿವಸ ಅಥವಾ 7 ದಿವಸದಲ್ಲೇ ನಿಮಗೆ ಅದು ಸ್ವಲ್ಪ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ. ಹಾಗೆ ನೀವು ಅದನ್ನು 21 ದಿವಸ ತನಕನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದರೆ ಈ ಕಾಮಾಲೆ ರೋಗ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ನೀವು ಇವ್ರಿಗೆ ಯಾವುದೇ ರೀತಿ ನೀವು ನೋಡ್ಕೋಬೋದು. ನೀವು ಟ್ರೀಟ್ಮೆಂಟ್ ಕೊಡಬೇಕಾ, ಹಾಸ್ಪಿಟ್ಲಿಗೆ ಹೋಗಬೇಕಾ ಅಥವಾ ಇದರಲ್ಲೇ ಕಮ್ಮಿ ಆಗಿದೆ ನಿಮಗೆ ಗೊತ್ತಾಗುತ್ತೆ. ಇದು 3 ಅಥವಾ 7 ಅಥವಾ 21 ದಿವಸಗಳು ಅಂದರೆ ಅಲ್ಲಿ ಗೊತ್ತಾಗ್ತಾ ಬರುತ್ತೆ ನಿಮಗೆ ಕಮ್ಮಿ ಆಗ್ತಾ ಇದೆಯಾ ಅವ್ರಿಗೆ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಅದು ನೋಡ್ಕೊಂಡು ನೀವು ಇದನ್ನು ಮಾಡ್ಕೋಬೇಕು.
ಆಮೇಲೆ ಇದೆಲ್ಲ ಆದಮೇಲೆ ಇದಕ್ಕೊಂದು ಪೂಜೆ, ಕೃಷ್ಣ ದೇವರಿಗೆ ಅಂದರೆ ಕೃಷ್ಣನಿಗೆ ನೆಲ್ಲಿಕಾಯಿ ಅಂದರೆ ಭಾಳ ಇಷ್ಟ ಅಲ್ವ, ಹಾಗಾಗಿ ಆ ಒಂದು ಕೃಷ್ಣ ದೇವರಿಗೆ ಅಂತ ನೀವೊಂದು ಪೂಜೆಯನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ಬೇಕು. ಅವಕಾಶ ಇದ್ದರೆ ನಿಮಗೇನಾದರೂ ಒಂದು ಧನ್ವಂತರಿ ಸಹಸ್ರನಾಮ ಪಠಿಸಿದ್ರೆ ಭಾಳ ಒಳ್ಳೆಯದು. ಧನ್ವಂತರಿ ಸಹಸ್ರನಾಮ ಅಂತ ಬರುತ್ತೆ, ನಿಮ್ಮ ಗೂಗಲ್ ನೋಡಿದ್ರೆ ಬರುತ್ತೆ ಅದು ನಿಮಗೆ. ಅದನ್ನು ನೀವು ಹೇಳ್ಕೊಂಡ್ರೆ ನಿಮಗೆ ನಿಮ್ಮ ಏನು ಒಂದು ಈ ಕಾಮಾಲೆ ರೋಗ ಅಥವಾ ಝ್ಯಾಂಡೀಸು ಅಂತ ನಾವು ಹೇಳ್ತೀವಿ, ಇದು ಭಾಳ ಬೇಗ ಇಳಿದೋಗುತ್ತೆ. ಇದು ಒಂದು ಅದ್ಭುತವಾದಂಥ ಒಂದು ರೆಮಿಡಿ. ಇದನ್ನು ಮಾಡ್ಕೊಳ್ಳಿ. ಇದು ಒಂದು ಯಾಕೆಂದರೆ ಇದಕ್ಕೇನು ಒಂದು ಯಂತ್ರ ಎಲ್ಲ ಏನೂ ಇಲ್ಲ, ಬರೀ ಮಂತ್ರದಿಂದನೇ ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾವುದೇ ಒಂದು ರೋಗಿಗೆ ನೀವು ಈ ರೀತಿ ಮಾಡಿದಾಗ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನು ಮಂತ್ರ ಮಾತ್ರ 1,00,000 ಜಪ ಮಾಡ್ಕೋಬೇಕು. ಅದನ್ನು ತಯಾರು ಮಾಡಿ ನೀವು ಯಾರೋ ರೋಗಿನ ಕೂರಿಸ್ಕೊಂಡು ಮಾಡ್ತೀವಿ ಆವಾಗ 8 ಸಾರಿ ಮಾಡಬೇಕು. ತದನಂತರ ಈ ಸೂಜಿ ತೊಗೊಂಡು ಸೂಜಿ ಕೂಡ ಈ ರೀತಿ ಮಾಡಿದಾಗ ಇದೇ ಮಂತ್ರ, ಎಲ್ಲದಕ್ಕೂ ಒಂದೇ ಮಂತ್ರ ಬರುತ್ತೆ. ಇದು ಹೇಳ್ಕೊಬೋದು. ಈ ಒಂದು ಮಂತ್ರ ಓಂ ನಮೋ ಭಗವತೆ ರುದ್ರವೀರ ಮಾತಂಗಿ ಸರ್ವರೋಗಂ ನಾಶಯೇ ನಾಶಯ ಸರ್ವಸ್ವಂ ನಾಶಯ ನಾಶಯ ಗೋವರ್ಧನ ಕೃಷ್ಣ ರೂಢಿ ರಿಂಗ್ ಹಂಗ್ ಹುಂ ಪಟ್ ಸ್ವಹ ಅಂತ ಬರುತ್ತೆ. ಇದನ್ನು ನೀವು ನಿಧಾನವಾಗಿ ನೀವು ಸರಿಯಾಗಿ ಅಕ್ಷರನ ಉಚ್ಚಾರಣೆ ಮಾಡಿ ಹೇಳ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಆಗಲಿಲ್ಲ ಅಂದರೂ ಬೇರೆಯವ್ರಿಗಾದರೂ ಶೇರ್ ಮಾಡಿ. ಯಾರಿಗಾರು ಇರೋರಿಗೆ ಪಾಪ ಹಣಕಾಸು ಕೈಯಲ್ಲಿಲ್ಲ ಅಂದವ್ರಿಗೆ ಇದನ್ನು ಯಾರು ಮಾಡ್ಕೊಳ್ಳೋರಿದ್ದರೆ ಅದನ್ನು ಮಾಡ್ಕೊಳ್ತಾರೆ ಪಾಪ. ಹಾಗಾಗಿ ನೀವು ಆದಷ್ಟು ಬೇರೆಯವ್ರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.